ಬೋಧಿ ಮುಚ್ಚಿದ ಹುಡುಗಿ ಆದಿ ಅನಾದಿಗೆ ಆಧಾರಾಗೆ ದಾನ ಬೋಧಿ ಮುಚ್ಚಿದ ಒಳಗ ಹೊರಗ ಇದ್ದಾವ ನಮಗನ ಒಳಗ ಹೊಕ್ಕ ಹೊರಗ ತೋರ್ಯಾನ ಒಳಗ ಹೊಕ್ಕ ಹೊರಗ ತೋರ್ಯಾನ ಮನಗಂಡ ಏನ ಅರವ ಹಿಡದ ನೋಡ ಅನುಧೀನ ಇರತಾನ ನಿರ್ವಿಕಾರ ಏನ ಅರವ ಹಿಡದ ನೋಡ ಅನುಧೀನ ಇರತಾನ ನಿರ್ವಿಕಾರ ಕಾಯ ಮಾಯ ದಾಟಿ ಇದ್ದಾವ ಗಂಡ ಕರ್ಮದ ಮಾಯಿನ ಕಾಲಿಲ್ವದವ ಕರ್ಮದ ಮಾಯಿನ ಕಾಲಿಲ್ವದವ ಗಂಡ ಏ ಪರತರ ವಸ್ತು ಹವ ಪರ ಭಾರಿ ರತಾನ ಮುಖ್ಯ ನನ್ನ ವಿದ್ಯಾ ಪರತರ ವಸ್ತು ಅವ ಪರ ಭಾರಿ ರತಾನ ಮುಖ್ಯ ನನ್ನ ಅತನಿಯವರ ಹರಿಶಾಸ್ತ್ರ ಗಂಡ ಅಲ್ಲಿ ಕವಿ ಹೊಟ್ಟತಾವ ಮನೆಗಂಡ ಅಲ್ಲಿ ಕವಿ ಹೊಟ್ಟತಾವ ಮನೆಗಂಡ ಏ ಕಂದ ವಾಸುದೇವ ನಿನಗ ಹೇಳತಾನ ಹೌದನಗರ ಗಂಡ ವಾಸುದೇವ ನಿನಗ ಎಲ್ಲಿಗೆ ಬಂತು? ಬೆಳಿಗ್ಗೆ 5 ಗಂಟೆ ಆಗಿ ಹೋಯ್ತೆ. ಮಸ್ತರ ಗಾಡಿ ಹೋಗಿ ಗಟ್ಟರದಾಗ ಬಿತ್ತಿರ್ಲಿ ತಗೊಂಡ ಮಾಡಿ ಬಂದ್ ನೋಡ. ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ಸಾಬುವನ್ನ ಕಾತಳ ಸಾಕಿನ ಹೊಣವಾಡ ಗ್ರಾಮದವರು ಏನ್ ಮಾಡ್ಯಾರಪ್ಪ? ಅವ್ರು ಏನ್ ಹೇಳ್ತಾರ ಗೊತ್ತೇನ್ರಿ? ಏನಂತ ಹೇಳ್ತಾನ ಅಣ್ಣ? ಏನ್ ಹೇಳ್ತಾರಪ್ಪ ಅಂತಂದ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇಹೋ ಮಹೇಶ್ವರ ಮಹೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇಹೋ ಮಹೇಶ್ವರ ಹೌದಪ್ಪ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ಹೌದು ಅವರಾದ್ರೂ ಕೂಡ ಈ ಕೂಡಿದ ಸಭೆಯಲ್ಲಿ ತಂದು 50 ರೂಪಾಯಿ ಬಹುಮಾನ ಕೊಟ್ಟಾರ. ಹೌದ. ಅವರಿಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಯಾವ ನಮ್ಮ ಮಾರುತೇಶ್ವರ ಬೀರಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಹೌದ. ಯಾವ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಅವರ ಮಣಿತದಲ್ಲಿ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಮಸ್ಕರಿಸುವೇನು. ಹೋಲಿಗ ತಮ್ಮ ಒಳ ತಿಗಲಿ ತಿರುಕ ಭಾಡ್ಯ ಹಾದಿ ಏನ್ ಹೇಳ್ತಾಳೆ ಹೆಣ್ಮಗಳು? ತಿರುಗ ಭಾಡ್ಯ ಅಂತ ಬೇಯ್ಲತ್ತಾಳ. ಎಲ್ಲಾ ತರ ಬಂಗಾರ ಅಂತ ಸವಾ ಕುಳಿತು 8 ಮಂದಿ ಜನಸಂಖ್ಯೆ ಕೂತಿದ್ರು. ಹೌದಲ್ಲ? ಎಲ್ಲಾ ಮಂದಿನ ಎಬ್ಬಿಸಿ ಮಣಿ ಕಳಿಸಿಬಿಟ್ಟವ್ರಲ್ಲ, ಮತ್ತೇನೈತಿ? ಮತ್ ಇವ್ರಿಬ್ರು ಹೇಳ್ಬೇಕಲ್ಲ. ಇದ್ಯಾಂಗ ಕೂತ್ ನಾಯಿ ಮಾಡ ಇದು ಹೆಂಗ್ ಮಾಡೋದು ನೋಡಿ, ನಿದ್ದೆ ಕೂತ್ ಹೆಣ್ಣಾಯಿ ಏನು ಹಂಗೆ ಕಬರಿಗೆ ಬಿಡ ಹಾರಿದ್ರನ್ನ ಇವ್ ಹಂಗದವಪ್ಪ. ಏನ್ ಹೇಳ್ತಾಳ ಹುಡುಗಿ? ಏನ್ ಹೇಳ್ತಾಳ ವಿದ್ಯಾ? ತಿರಕ ಬಾಡ್ಯ ಒಳೆ ತಗದಿದೆ ಹಾದಿ ಯಾರಿಗಾರ ಕಲಿಸಿ ಎಂತ ಬುದ್ಧಿ. ಹೌದಲ್ಲ? ಅಂದ್ರ ಮುದಕಣ ಹಾಡ ಕಲತ ಮುಗಳಾಗ ಜಗಟ್ಟಿಲ್ಲ ಮುಗಲಿಗೆ ತೆಕ್ಕೆ ಹಾದಿ.
ಹೌದ್ ಹೌದ. ಮೊದಲನೇ ಆ ಯುಗದಾಗ ಇದ್ದಿ ಹೇಳೋ ಈ ಆಕಾರಕ್ಕೆ ಹೆಂಗ ಬಂದಿ? ಹೆಂಗ ಬಂದಿ ಹೇಳ. ಹೆಣ್ಣ ಗಂಡ ಎರಡ ಕಾಮ ಕೂಡಿದ ಮೇಲ ಪ್ರೇಮದಿಂದ ಬಂದಿ, ಇಲ್ಲಿ ಹಾಡಾಕ ಹೊಣವಾಡಕ ಹೊರಪಿಡಿದಿಂದ ಬಂದಿ ಅಂತ ಹೇಳ್ತಾಳಕ್ಕೆ ನಮಗೆ. ಇಲ್ಲಿ ವಿಷಯ ತಂದು ಇಟ್ಟ ಪ್ರೇಮ್ಲಿಂದ ಬಂದಿ. ಆದ್ರ ಪೈಲೆ ಪ್ರಥಮದಾಗ ನೀ ಯಾವ ಯುಗದಾಗ ಇದ್ದಿ, ಎಲ್ಲಿದ್ದಿ, ಏನ್ ಮಾಡ್ತಿದ್ದಿ ಅಂತ ನಾನು ಕೇಳ್ತಾಳಕ್ಕೆ. ಹೇಳಲ್ಲ ನಾ ಹೆಂಗಿದ್ನಿ ಇಲ್ಲಿ ಹೇಳ್ತಾನೆ ಕೇಳಿ ಹುಡುಗಿ ನಿನಗ. ಹೇಳ ಹೆಣ್ಣು ಇಲ್ಲ ಸಂಬಂಧ ಇಲ್ಲ ಹೇಳಕಿಗೆ. ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಹೆಂಗಿದ್ದ? ಹೆಂಗಿದ್ದ? ಪೈಲೆ ಪ್ರಥಮದಾಗ ಕೃತಾಯುಗದಾಗ ಕೃತಾಯುಗದಾಗ ನಮ್ಮ ಅಪ್ಪ ಹೆಂಗಿದ್ದಪ್ಪ ಅಂತಂದ್ರ ವಿಷ್ಣು ಪರಮಾತ್ಮನ ಸ್ವರೂಪದಾಗಿದ್ದ. ಹೌದಲ್ಲ. ತ್ರೇತಾಯುಗದಾಗ ಹೆಂಗದ? ಹೆಂಗದ? ತ್ರೇತಾಯುಗದಾಗ ಬಂದ ಕೇರಿನ ರಾಮ ಅವತಾರ ತಾಳಿ ಬಂದ. 7ನೇ ವಿಷ್ಣು ಅವತಾರ ರೂಪವನ್ನು ಧಾರಣ ಮಾಡಿ 7ನೇ ಅವತಾರ ರಾಮ ಹುಟ್ಟಿ ಬಂದ. ಹೌದು ಹೌದು. ಮುಂದೆ ದ್ವಾಪಾರ ಯುಗದಾಗ ಇಲ್ಲಿ ಏನೈತೆ? ಈ ದ್ವಾಪಾರ ಯುಗದಾಗ ಕುರುಕ್ಷೇತ್ರ ಯುದ್ಧದಾಗ ಪಾಂಡವರು ಮತ್ತು ಕೌರವರು, ಈ ಕುರುಕ್ಷೇತ್ರ ಯುದ್ಧದಾಗ ನನ್ನ ಶ್ರೀಕೃಷ್ಣ ಪರಮಾತ್ಮ ಇವ್ರನ್ನ ಉದ್ಧಾರ ಮಾಡಾಕ ನನ್ನ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದೊಳಗೆ ಹುಟ್ಟಿ ಬಂದ. ಇವ್ ಹುಟ್ಟು ಬಂದ್ರಲ್ಲ. ಈ ಸದ್ಯದಾಗ ಕಲಿಯುಗದೊಳಗ ಎಲ್ಲಿ ಬಾ? ಈ ಸದ್ಯದಾಗ ಕಲಿಯುಗದಾಗ ಎಲ್ಲಿದಾನಂದ್ರ ಕಲಂಕಿ ಅವತಾರವನ್ನ ಧಾರಣ ಮಾಡಿ ಎಲ್ಲಿಪ್ಪ ಅಂದ್ರ ಪಂಡ್ರಾಪುರದೊಳಗ ವಿಠೋಬ ಟೊಂಕದ ಮೇಲೆ ಕೈ ಇಟ್ಕೊಂಡ್ ನಿಂತಾನ. ಈಗಾದ್ರೂ ಹೊಣವಾಡ ಗ್ರಾಮದಾಗ ಅಲ್ಲಿ ಸಂತ್ರ ಮಾಡಾಕತ್ತಾರ ನೋಡು ಭಜನ. ಅಪ್ಪಂದ ಸೇವಾ ರಾತ್ರಿ ನಮ್ಮ ಅಪ್ಪನ ಸೇವಾ ಮಾಡಾಕತ್ತಾರ ನೋಡು, ವಿಠೋಬನ ಸೇವಾ. ವಿಠಲ ವಿಠಲ ವಿಠಲ. ಮತ್ ಏನ್ ಹೇಳಾಕತ್ತಾಳ ಗೊತ್ತೈತೇನ್ರಿ ಬಾಂಧ ಶಾಸ್ತ್ರ ನನಗ? ಏನ್ ಹೇಳ್ತಾಳ ಬಾ? ಇವ ಕಂಬಗಿ ಸುರೇಶಾಗ ಒಂದು ಹಾದಿ ಗೊತ್ತಿಲ್ಲ, ಒಂದು ರೋಡ್ ಗೊತ್ತಿಲ್ಲ. ಇವ ಹಾಡೋ ಹಂತದ ಗಂಡ ಹಾಡವಣ ಅಲ್ಲತ್ತ ನನಗೆ ಹೇಳ್ತಾ ಈಕಿ. ಹೆಂಗಸರ್ ನೀನು ಕೂಡ ಹಾಡ್ಲಕ್ಕ ಅಂಜಲತ್ತಾವತ್ ನೋಡ. ಅಂದ್ರೆ ಏನು ಹೆಣ್ಣು ಹೆಣ್ಮಕ್ಳ ಜೋಡಿ ಅಂಜಾಕತ್ಯಾರಂದ್ರ ಮತ್ ಇಲ್ಲಿ ಮಾತು ಬಿತ್ತರಲ್ಲ ಹೆಣ್ಮಗಳ ದಿಕ್ಕಿದ ಬಿತ್ತಲ ಕೆಲಸ. ಮತ್ ಹೆಣ್ಮಕ್ಳು ನಿಮ್ಮವ್ರು ನಾನು ಜೋಡಿ ಹಂಚ್ತಾರಂದ್ರ ಮತ್ ನೀನು ನಾನು ಜೋಡಿ ಹಂಚಿದಂಗ ಆತರ ಮತ್ ನೀ ಯಾಕೆ ದೊಡ್ಡಕ್ಕೆ ಹಾಕಿರಿ ಹೊರಬಾರ್ದಾಗ? ಹೌದು ಹೌದು, ಸೈತಾನ ಐತಿದ. ಯಾಕಂದ್ರೆ ನಿನ್ನ ಬೈಲಿ ನೀನ ಒಪ್ಪಕೊಂಡಿ ಬಂದು ಕೂಡಿದ ಸಭದಾಗ. ಹೌದಲ್ಲ. ಅಂದ್ರೆ ಹೆಣ್ಮಕ್ಳು ನಾನು ಜೋಡಿ ಹಾಡಕ್ ಹಂಚ್ತಾರಂದ್ರ ನಾವೇನು ಕೆಟ್ಟ ಶಬ್ದ ಮಾತಾಡಂಗಿಲ್ಲ. ನೀನು ಹಂಚಿದಂಗ ಆತಲ್ಲ, ವಿದ್ಯೆ ಇಲ್ಲ ಅಂಜಾಳಕ್ಕೆ ಅಂಜ ಹಂಗ ಇದಕ್ ಸೇರಿ. ಯಾಕಂದ್ರೆ ಹೇಳ್ತಾನೆ ಕೇಳು, ಹುಡುಗಿಗೆ ಪಕ್ಕ ಡಸಿಕೆ ಐತಿ ಆಕಿಗೆ. ಹೆಂಗಂದ್ರ ಮಕ್ಕಳು ಎಲ್ಲಾರ ಜೋಡಿ ಹಾಡಿಕೆರಿಂದ ನಾಟಕ ಮಾಡಿ ಹೋಗಬಹುದು ಮಾಡ್ತಾರ. ಈ ಹುಡುಗನ ಜೋಡಿ ಮಾಡ್ಬೇಕಾದ್ರೆ ಹುಡುಗಿ ಒಳಗ ಪಾವರ್ ಮಾಡ್ಬೇಕಾಗ್ತದ, ಒಳಗ್ ಗೂಟು ಬಿರ್ಸೈತಿಲ್ಲಿ. ಅದಕ್ಕ ಏನ್ ಹೇಳ್ತಾಳ? ಏ ಪೈಲೆ ಪ್ರಥಮದಾಗ ಇವಾಗ ಕಲಿಸಿದ ಗುರು ಯಾವ್ದಾರ ಅವ್ರ ಕರ್ಕೊಂಡು ಬಾ ಅಂತ ಹೇಳ್ತಾಳ. ಮೊದಲು ಅವ್ನು ಸುದ್ದಿಲ್ಲತ್ತ. ಏನ್ ಮಾತಾಡ್ತೀನಿ ನೀನು? ಪರಮಾತ್ಮ ಅಲ್ಲ ನಾವು. ಅಲ್ಲ, ನೀನು ಒಂದು ಶಾಸ್ತ್ರ ಹೇಳ್ತೀವೋ, ಒಂದು ಪುರಾಣ ಹೇಳ್ತೀವೋ, ಒಂದು ವೇದಾಂತ ಹೇಳ್ತೀವೋ, ಸಿದ್ಧಾಂತ ಹೇಳ್ತೀವೋ, ಎಲ್ಲ ಹೇಳುವಂತದ್ ನಿಂದು ಒಟ್ಟು ಸುಳ್ಳು ಐತಿ ಇಲ್ಲಿ ಕೂಡಿದ ಸಭದಾಗ. ಇನ್ನು ತಂದ ನೋಡಿ ರಾಮಾಯಣದ ಒಂದು. ಅಲ್ಲ, ನಿನಗ ಒಂದು ವಿಷಯ ಕೇಳಿನ್ಯ ಕೇಳಿದೇವಲ್ಲ. ಇಲ್ಲಿ ಬಂದ ಕೇಳಿ ನೀನ್ ಹೇಳಕತ್ತಾಳ ರಾಮಾಯಣ ಒಳಗಿಂದು ಮಹಾಭಾರತದ ಒಳಗಿಂದು ಹೇಳ್ತಾಳ. ಇದು ರಾಮಾಯಣ ಮಹಾಭಾರತ ಯಾರಿಗೆ ಗೊತ್ತಿಲ್ಲ ಇಲ್ಲಿ? ಎಲ್ಲರಿಗೂ ಗುರುತೈತಿಲ್ಲ. ಹುಚ್ಚಿ, ನಿನಕಿತ್ತ ಇಲ್ಲಿ ದೀಡದಂಬಡಿ ಮಾರ್ಯವ್ರು, ನೀನು ದೀಡದಂಬಡಿ ವ್ಯವಹಾರ ಮಾಡಕತ್ತಿ ಕೆಲಸ ಇಲ್ಲಿ. ಇಲ್ಲಿ ಎಲ್ಲ ಹೊಣವಾಡ ಗ್ರಾಮದಾಗ 6 ಶಾಸ್ತ್ರ 18 ಪುರಾಣ 4 ವೇದ 22 ದೇವ ಉಪನ್ಯಾಸಗಳನ್ನು ಓದ್ಯಾರ. ಹೌದು ಹೌದು ಹೌದು. ಇದನ್ನ ಬಂದ ಕೇಳಿ ನನಗೆ ಹೇಳಕತ್ತಿ ಇಲ್ಲಿ ಬಂದ ಬೋಧನ. ಮತ್ತೇನ್ ಹೇಳ್ತಾರ್ರಿ? ಮತ್ತೇನ್ ಹೇಳ್ತಾಳ ನೋಡ, ಅಜಾ ಇಲ್ಲ ತೂ ಈಗ. ಮತ್ತ ಇವ್ರದ್ದು 3 ಮಂದಿದ ಬಾಯಿನ ಸುದ್ದಿಲ್ಲ. ಉಚ್ಕೊಡ್ಕ ಒಯ್ಬೇಕಂತ ಬಡಿಯಾರ ಮನಿಗೆ ಬಾಯಿನ ಸುದ್ದಿಲ್ಲ ಅಂತ ನನಗೆ ಹೇಳ್ತಾಳ. ಬಾಳ ನಾವು ಅಸಲಿ ಮಾತಾಡ್ತೀವಿ ಅಂತ ಹೇಳ್ತಾಳ. ಹೌದ. ಮತ್ತ ತಾರ ಏನ್ ಹೇಳ್ತಾಳ? ಅವ ಜ್ಞಾನಿ ಮನುಷ್ಯ ಅದ, ಏನ್ ಮಾಡಬೇಡ ಅವಂಗ. ದೇವ್ರ ಸಾಕ್ಷಾತ್ ಅದ, ಸಾಕ್ಷಾತ್ ದೇವ್ರದ ನಾವು ಧರಿಗೆ ಉಳಿದು ಬಂದ ನಾವು. ಅದಕ್ಕಾಗಿ ಮಾಸ್ತರ ಇರ್ಲಿ, ಹೆಣ್ಮಗಳು ಏನ್ ಹೇಳ್ತಾಳ ಅಂದ್ರ ಹೇಳಪ್ಪ, ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮೇನ ಕಾರಣ ಆಗ್ತೈತಿ. ಹೌದು. ಅಂದ್ರೆ ನಿಮ್ಮ ದೇವರ ಪರಮಾತ್ಮ ಅಂದ್ರೆ ದೊಡ್ಡವದಾನ ಅಂತ ಹೇಳ್ತಿ. ಹೌದ. ಅಂದ್ರೆ ಇವ ಹತ್ಯೆ ಮಾಡೋದು, ಹೊಡಿದು ಬಡಿದು ಪಾಪ ಯಾಕೆ ಮಾಡ್ತಾನ ನಿಮ್ ಪರಮಾತ್ಮ? ನೀ ಹೆಂಗ ದೊಡ್ಡವ? ಅಂದ್ರೆ ನೀ ಹೆಂಗ ದೊಡ್ಡವ ಅಂತ ಕೇಳ್ತಾಳ ಹೆಣ್ಮಗಳು ಸರಿಯಾಗಿ. ಅಂದ್ರೆ ಈಕಿ ಕೆಲಸ ಏನು ಗೊತ್ತೈತಿ ನಮಸ್ತಾರ? ಹೆಂಗ ನಾನು ಪರಮಾತ್ಮ ಏನ್ ಮಾಡಿದ? ಗಜಾಸುರ ದೈತ್ಯನ ಜೋಡಿ ವಿದ್ದಾಡಕ್ ಹೋಗಿದ್ದ. ಹೌದಲ್ಲ. ಗಜಾಸುರ ದೈತ್ಯನ ಜೋಡಿ ವಿದ್ದಾಡಕ್ ಹೋದಾಗ ಅವಾಗ ಏನಾಯ್ತು? ಏನಾಯ್ತ್ರಪ್ಪ? ಗಜಾಸುರ ದೈತ್ಯನ ಜೋಡಿ ವಿದ್ದಾಡಿಕೆರಿಂದ ಪರಮಾತ್ಮ ಹೊಡೆದ ಬಿಟ್ಟ ಗಜಾಸುರ ದೈತ್ಯನ. ಹೊಡೆದ ಕೇರಿನ ಏನಾತ್ ಮಾಸ್ತರ? ಅವಾಗ ಏನಾಕ ಮುಂದ ಇವ್ರವ್ ಏನ್ ಮಾಡಿದ್ರ ಅಂದ್ರ ಪಾರ್ವತಿ ತನ್ನ ಮೇಯಿ ಒಳಗಿನ ಮಣ್ಣು ತೆಗೆದಕ್ಕೇನು ಏನ್ ಮಾಡಿದ್ರು? ಒಂದು ಮಂಗಲ ಮೂರ್ತಿವನ್ನ ತಯಾರು ಮಾಡಿದ್ರು. ಆ ಖುಷಿನ ಹೆಸರು ಏನ್ ಮಾಡಿದ್ರು? ಮಂಗಲ ಮೂರ್ತಿ ಅಂತ ಹೆಸರಿಟ್ರು. ಕೈಯ ಕಾಲ ಕಣ್ಣ ಮೂಗ ಎಲ್ಲ ತಯಾರು ಮಾಡಿದ್ರು. ಇಕ್ಕಿದ ಏನಪ್ಪಾ ಅಂತಂದ್ರ ನಿಮ್ಮ ಪರಮಾತ್ಮ ಬಾಲಕೆಯಿಂದ ನಮ್ಮ ಮಗನಿ ಯಾಕೆ ಹೊಡೆದಾಣ? ಯಾ ಕಾರಣಕ್ಕೆ ಹೊಡೆದಾಣ? ಅಂದ್ರೆ ಹೊಡಿದು ಬಡಿದು ಮಾಡ್ತಾನಂದ್ರೆ ನಿಮ್ಮ ದೇವ್ರು ಯಾಕೆ ದೊಡ್ಡವ ಅಂತ ಹೇಳ್ತಾಳೆ.
21 ದಿನ ವಿದ್ಯುತ್ ಚಾಲು ಆಯ್ತು. ಹೌದು 21 ದಿನ ವಿದ್ಯುತ್ ಚಾಲು ಆಯ್ತು. ಚಾಲು ಆದಾಗ ಏನ್ ಮಾಡಿದ ಪರಮಾತ್ಮ ತನ್ನ ದೇಶಕ್ಕೆ ಏನ್ ಮಾಡಿದ ಶಿರಚ್ಛೇದವನ್ನು ಮಾಡಿಬಿಟ್ಟ. ಶಿರಚ್ಛೇದನ ಮಾಡಿದ ಏನಂತ ಹೇಳ್ತಾರಪ್ಪ ಗುರುಗಳು ಇಲ್ಲಿ? ಏ ಮರತ ಲೋಕದವರಿಗೆಲ್ಲ ಒಬ್ಬನೇ ದೇವ ಏ ಪೃಥ್ವಿ ಗಂಡ ಬ್ಯಾರೆ ಹದಾನ ಸೂರ್ಯ ನಾರಾಯಣ ಚೊಕ್ಕಿ ಗಂಡ ಚಂದ್ರ ಮದಾನ ಚಿಕ್ಕ ಮೂತೈದರ ಕೋಣ